ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಇದೇ ಶನಿವಾರ ಏಪ್ರಿಲ್ 12ನೇ ತಾರೀಕು ಹನುಮ ಜಯಂತಿ ಹಬ್ಬ. ಇದೇ ದಿನ ಹುಣ್ಣಿಮೆ ಕೂಡ ಇದೆ. ಹನುಮಂತನ ಪ್ರಿಯವಾದ ಶನಿವಾರ ಕೂಡ. ಶನಿವಾರ, ಹುಣ್ಣಿಮೆ ಮತ್ತು ಹನುಮ ಜಯಂತಿ ಈ ಮೂರೂ ಕೂಡ ಒಂದೇ ದಿನ ಬಂದಿದೆ. ಇದಿಷ್ಟೇ ಅಲ್ಲದೆ ಆ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಕೂಡ ಮಾಡ್ತೀವಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಹನುಮ ಜಯಂತಿ ಪೂಜೆನ ಮನೆಯಲ್ಲಿ ಯಾವ ರೀತಿ ಸರಳವಾಗಿ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ಗುರುವಾರನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಸಾಮಾನುಗಳನ್ನ ತೊಳ್ಕೊಂಡು ರೆಡಿ ಮಾಡಿಟ್ಕೊಳ್ಳಿ. ಏಕೆಂದರೆ ಮಾರನೇ ದಿನ ಶುಕ್ರವಾರ ಇರುತ್ತೆ, ಆಮೇಲೆ ಶನಿವಾರ ಹುಣ್ಣಿಮೆ ಹನುಮ ಜಯಂತಿ ಕೂಡ ಇರುತ್ತೆ. ಸೊ ಅದಕ್ಕೆ ಗುರುವಾರ ಇದೆಲ್ಲ ರೆಡಿ ಮಾಡಿಟ್ಕೊಂಡ್ರೆ ಒಳ್ಳೆಯದು. ಇನ್ನು ಶುಕ್ರವಾರ ಯಥಾಶಕ್ತಿ ಪೂಜೆನ ಮಾಡ್ಕೊತೀರಾ. ನೀವು ಶುಕ್ರವಾರನೇ ಶನಿವಾರಕ್ಕೆ ಬೇಕಾಗಿರುವ ಪದಾರ್ಥಗಳನ್ನು ಮತ್ತು ಪೂಜೆ ಸಾಮಾನುಗಳನ್ನು ತೊಗೊಂಡು ಬಂದು ಇಟ್ಕೊಂಡ್ರೆ ಒಳ್ಳೆಯದು. ಅಂದರೆ ಎಲೆ ಅಡಿಕೆ, ಬಾಳೆಹಣ್ಣು, ಬಿಡಿ ಹೂವು, ತುಳಸಿ, ಕೆಂಪು ಹೂಗಳು, ಹಾಗೆ ತೆಂಗಿನಕಾಯಿ. ಇನ್ನು ನೈವೇದ್ಯಕ್ಕೆ ನಿಮ್ಮ ಶಕ್ತಿಗೆ ಅನುಸಾರ ಬಾಳೆಹಣ್ಣಿನ ರಸಾಯನ ಅಥವಾ ಹೆಸರುಬೇಳೆ ಕೋಸಂಬರಿ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರುವ ಪದಾರ್ಥಗಳನ್ನು ನೀವು ಹಿಂದಿನ ದಿನವೇ ತಂದಿಟ್ಕೋಬೋದು. ಅಂದರೆ ಶುಕ್ರವಾರನೇ ತಂದು ಇಟ್ಕೊಂಡ್ರೆ ಒಳ್ಳೆಯದು. ಮಾರನೇ ದಿನ ತುಂಬ ಬೇಗನೆ ಪೂಜೆಗಳು ಆಗುತ್ತೆ. ನಾವು ಯಾವುದೇ ಕೆಲಸಕ್ಕೆ ಆದರೂ ಕೂಡ ನಾವು ಮುಂಚೆನೇ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಆ ದಿನಕ್ಕೆ ನಮಗೆ ತುಂಬ ಉಪಯೋಗಕ್ಕೆ ಆಗುತ್ತೆ. ಹಾಗೆ ಈಸಿ ಕೂಡ ಇರುತ್ತೆ. ಮತ್ತು ಯಾವುದೇ ಟೆನ್ಷನ್ ಇಲ್ಲದೆ ಗಡಿಬಿಡಿ ಆಗೋದಿಲ್ಲ. ಎಲ್ಲ ಪದಾರ್ಥಗಳು ರೆಡಿ ಇದ್ದರೆ ತುಂಬ ಬೇಗನೆ ಕೆಲಸಗಳು ಬೇಗನೆ ಆಗುತ್ತೆ. ಇನ್ನು ಶನಿವಾರದ ದಿನ ಬೆಳಗ್ಗೆ ಬೇಗ ಎದ್ದು, ಈ ದಿನ ಹುಣ್ಣಿಮೆ ಬೇರೆ ಇರೋದ್ರಿಂದ ನಾನು ಪ್ರತಿ ವಿಡಿಯೋದಲ್ಲಿ ಹೇಳುವಂತೆ ಗೋಮೂತ್ರವನ್ನು ತಗೊಳ್ಳಿ. ಬೆಳಗ್ಗೆ ಎದ್ದ ಮೇಲೆ ಬಾಗಿಲಿಗೆ ನೀರು ಹಾಕುವ ಮುಂಚೆ ನೀರಿಗೆ ಗೋಮೂತ್ರವನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಮನೆ ಮುಂದೆ ಹಾಕಿ, ನಂತರ ಸಗಣಿಯಿಂದ ಬಾಗಿಲನ್ನು ಸಾರಿಸಿ ರಂಗೋಲಿ ಹಾಕಿ. ಕೆಲವರಿಗೆ ಗೋಮೂತ್ರ ಮತ್ತು ಸಗಣಿ ಸಿಗೋದಿಲ್ಲ. ಸೊ ನೀವು ಎಲ್ಲಿ ಆದರೂ ಸಿಕ್ಕಿದ್ರೆ ಅದನ್ನು ಹಿಂದಿನ ದಿನವೇ ತಂದು ಇಟ್ಕೊಂಡ್ರೆ ಒಳ್ಳೆಯದು. ಗೋಮೂತ್ರ ಎಲ್ಲ ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ಸಿಗುತ್ತೆ, ನೀವು ತಗೋಬೋದು. ಹುಣ್ಣಿಮೆ, ಅಮಾವಾಸ್ಯೆ, ಮಂಗಳವಾರ, ಶುಕ್ರವಾರ ಈ ದಿನ ಈ ರೀತಿ ಗೋಮೂತ್ರವನ್ನು ಬಳಸೋದ್ರಿಂದ ತುಂಬಾ ಒಳ್ಳೆಯದು. ಇನ್ನು ಮನೆ ಒಳಗಡೆ ಕೂಡ ಗುಡಿಸಿ ಒರೆಸಿ ಮನೆ ಒಳಗಡೆ ಕೂಡ ಗಂಜಲನ ಪ್ರೋಕ್ಷಣೆ ಮಾಡ್ಕೊಳ್ಳಿ. ನಂತರ ಮನೇನ ನೀಟಾಗಿ ಒರೆಸಿ ಸ್ನಾನ ಮಾಡ್ಕೊಳ್ಳಿ. ಮಡಿ ಬಟ್ಟೆನ ಉಟ್ಕೊಂಡು ನೀವು ಕೂಡ ರೆಡಿಯಾಗಿ ಒಂದು ಮಹಾಲಕ್ಷ್ಮಿ ಹೇಗೆ ಕಾಣಿಸ್ತಾರೋ ಆ ರೀತಿ ಲಕ್ಷಣವಾಗಿ ನಾವು ಕೂಡ ಇರಬೇಕು. ಹಾಗಂತ ಅಲಂಕಾರ ಮಾಡ್ಕೋಬೇಕು ಅಂತ ಅಲ್ಲ, ಸಂಪ್ರದಾಯದ ಥರ ಅಂದರೆ ಸೀರೆ ಉಟ್ಕೊಂಡು ಕೈ ತುಂಬ ಬಳೆ ಅಥವಾ 4, 6 ಈ ಥರ ಬಳೆಗಳನ್ನು ಹಾಕ್ಕೊಂಬಿಟ್ಟು ಹಣೆಗೆ ಕುಂಕುಮ ಇಟ್ಟು ಚಿಕ್ಕದಾಗಾದರೂ ಸರಿನೇ. ಆ ನಂತರ ನೀವೇನು ಪೂಜೆ ಸಾಮಾನು ತಂದಿರ್ತೀರೋ ಅದಕ್ಕೆಲ್ಲ ಗೋಮೂತ್ರನ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಏಕೆಂದರೆ ಅದರಲ್ಲಿ ಏನು ನೆಗೆಟಿವ್ ಇರುತ್ತೋ ಯಾರಿಗೂ ಗೊತ್ತಿರೋದಿಲ್ಲ. ಪೂಜಾ ಸಾಮಗ್ರಿಗಳೇ ಆಗಿರಲಿ, ಹೂವು ಆಗಿರಲಿ, ಯಾವುದೇ ಒಂದು ನಾವು ಪೂಜೆಗೆ ಬಳಸುವ ವಸ್ತುಗಳಿಗೂ ಕೂಡ ಗೋಮೂತ್ರವನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ಅದು ಪವಿತ್ರವಾಗುತ್ತೆ. ಅಷ್ಟು ಶಕ್ತಿ ಇದೆ ಗೋಮೂತ್ರದಲ್ಲಿ. ನಿಮಗೆಲ್ಲರಿಗೂ ಗೊತ್ತಿರೋ ಥರ ಮುಕ್ಕೋಟಿ ದೇವರುಗಳು ಕೂಡ ಇರುವ ಹಸುವಿನ ಗೋಮೂತ್ರ ಅದು ಸಾಮಾನ್ಯದಲ್ಲ. ಸೊ ಅದಕ್ಕೋಸ್ಕರ ತುಂಬ ಮಡಿಯಿಂದ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಇನ್ನು ವಿಳೆದೆಲೆಗಳನ್ನು ತೊಗೋಬೇಕಾದ್ರೆ ಅದನ್ನು ಕೂಡ ನೋಡಿಕೊಂಡು ತೊಗೋಬೇಕು. ಹರಿದಿರಬಾರ್ದು, ತೂತಾಗಿರ್ಬಾರ್ದು, ಒಣಗಿರಬಾರ್ದು. ನಾವು ಹೇಗೆ ಕಳಶಕ್ಕೆ ಉಪಯೋಗಿಸ್ತೀವೋ ಹಾಗೆ ತಾಂಬೂಲಕ್ಕೂ ಕೂಡ ಹಾಗೆ ಉಪಯೋಗಿಸಿದ್ರೆ ಒಳ್ಳೆಯದು. ಇನ್ನು ನೀವೇನು ದೇವರಿಗೆ ಶುಕ್ರವಾರದ ದಿನ ಹೂನ ಹಾಕಿರ್ತೀರ ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ನೀವು ಈ ದಿನ ಬೇಕಿದ್ರೆ ಅಭಿಷೇಕವನ್ನು ಮಾಡ್ಕೊಳ್ಳಿ. ಒಂದು ತಾಮ್ರದ ತಟ್ಟೆಯ ಮೇಲೆ ಹನುಮಂತನ ವಿಗ್ರಹ ಇಟ್ಬಿಟ್ಟು ಇದ್ರ ಜೊತೆಗೆ ಲಕ್ಷ್ಮೀ ನಾರಾಯಣರ ವಿಗ್ರಹ ಕೂಡ ಇದ್ದರೆ ಇದ್ರ ಜೊತೆಗೇನೆ ಇಟ್ಬಿಟ್ಟು ಅಭಿಷೇಕವನ್ನು ಮಾಡ್ಕೊಳ್ಳಿ. ಏಕೆಂದರೆ ಶನಿವಾರ ವಿಷ್ಣುವಿನ ವಾರನೂ ಕೂಡ, ಅದರಲ್ಲೂ ಶ್ರೀರಾಮ ಕೂಡ ವಿಷ್ಣುವಿನ 7ನೇ ಅವತಾರ ಕೂಡ. ಅದಕ್ಕೋಸ್ಕರ ಅದರಲ್ಲೂ ಹನುಮಂತ ರಾಮನ ಪರಮ ಭಕ್ತ. ಎಲ್ಲಿ ರಾಮನೋ ಅಲ್ಲಿ ಹನುಮಂತನು ಅನ್ನೋ ಹಾಗೆ ರಾಮ ಇರೋ ಕಡೆ ಹನುಮಂತ ಇರಲೇಬೇಕು. ಅದಕ್ಕೋಸ್ಕರ ಲಕ್ಷ್ಮೀ ನಾರಾಯಣರ ಹನುಮಂತನ ವಿಗ್ರಹವನ್ನು ಇಟ್ಬಿಟ್ಟು ಅಭಿಷೇಕವನ್ನು ಮಾಡ್ಕೊಳ್ಳಿ. ಒಂದು ತುಳಸಿ ದಳನ ವಿಗ್ರಹಕ್ಕೆ ಇಟ್ಬಿಟ್ಟು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಇದೆಲ್ಲ ಸೇರಿಸಿ ಅಭಿಷೇಕವನ್ನು ಮಾಡಿಕೊಂಡು ಊದ್ಗಡ್ಡಿಯಿಂದ ಬೆಳಗಿ. ನೀವು ಅಭಿಷೇಕವನ್ನು ಮಾಡ್ಕೋಬೇಕಾದ್ರೂ ಕೂಡ ಶ್ರೀರಾಮ ಅಂತ ಮನಸ್ಸಲ್ಲಿ ಜಪ ಮಾಡ್ತಾನೆ ಅಭಿಷೇಕವನ್ನು ಮಾಡ್ಕೋಬೇಕು. ಅಥವಾ ಓಂ ಆಂಜನೇಯಾಯ ನಮಃ ಅಂತ ಆದರೂ ಹೇಳ್ಕೊಳ್ಳಿ ಅಭಿಷೇಕವನ್ನು ಮಾಡ್ಕೋಬೇಕಾದರೆ. ನಂತರ ಊದ್ಗಡ್ಡಿಯಿಂದ ಬೆಳಗಿ ನಮಸ್ಕಾರ ಮಾಡ್ಕೊಳ್ಳಿ. ಆಮೇಲೆ ಅಭಿಷೇಕದ ಅಮೃತವನ್ನು ಒಂದು ಬೇರೆ ಬಟ್ಲಲ್ಲಿ ಎತ್ತಿಡಿ.
ಆಮೇಲೆ ಶುದ್ಧ ನೀರಿನಿಂದ ತೊಳೆದ್ಬಿಟ್ಟು ಆ ವಿಗ್ರಹಗಳನ್ನು ಒಂದು ಒಳ್ಳೆ ಮಡಿ ಬಟ್ಟೆಯಿಂದ ವಿಗ್ರಹಗಳನ್ನ ಒರೆಸ್ಬಿಟ್ಟು ನಂತರ ಒಂದು ಪೀಠ ಇಡಿ ದೇವ್ರ ಮನೆಯಲ್ಲಿ. ಅಲ್ಲಿ ಅಷ್ಟದಳ ಪದ್ಮ ರಂಗೋಲಿ ಹಾಕಿ. ಪೀಠಕ್ಕೂ ಕೂಡ ಅಷ್ಟೇ ಅರಿಶಿನ ಕುಂಕುಮ ಹೂವು ಅಕ್ಷತೆನ ಹಾಕಬೇಕು. ಅದ್ರ ಮೇಲೆ ಒಂದು ಪ್ಲೇಟ್ನ ಇಡಬೇಕು. ಅದಕ್ಕೂ ಕೂಡ ಅರಿಶಿನ ಕುಂಕುಮ ಹೂ ಇಟ್ಟು ಅದ್ರ ಮೇಲೆ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಲಕ್ಷ್ಮೀ ನಾರಾಯಣರ ವಿಗ್ರಹ ಮತ್ತು ಹನುಮಂತನ ವಿಗ್ರಹನ ಇಟ್ಬಿಟ್ಟು ಗಂಧ ಕೇಸರಿಯ ಬೊಟ್ಟನ್ನು ಇಡಿ. ಈ ದಿನ ಕೇಸರಿ ಚಂದನವನ್ನು ಇಡೋದು ತುಂಬಾ ಶ್ರೇಷ್ಠ. ಆಮೇಲೆ ಕುಂಕುಮ ಇಟ್ಟು ತಾಯಿಗೆ ಅರಿಶಿನ ಹಚ್ಚಿ ತುಳಸಿ ದಳಗಳಿಂದ ಅಲಂಕಾರ ಮಾಡಿ. ಇಲ್ಲ ನಮ್ಮ ಮನೆಯಲ್ಲಿ ವಿಗ್ರಹ ಇಲ್ಲ ಅನ್ನೋರು ದೇವರ ಫೋಟೋ ಇದ್ದರೆ ಅದಕ್ಕೇ ಹನುಮಂತನ ಫೋಟೋ ಇದ್ದರೆ ತುಳಸಿ ಹಾರವನ್ನು ಹಾಕಿ ಕೆಂಪು ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ. ನೈವೇದ್ಯಕ್ಕೆ ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ನಿಮಗೆ ಶಕ್ತಿ ಇದ್ದರೆ ಹೆಸರುಬೇಳೆ ಕೋಸಂಬರಿ ಬಾಳೆಹಣ್ಣಿನ ರಸಾಯನ ಅಥವಾ ಇದಾವುದು ಆಗಲ್ಲ ಅಂದರೆ ಕಲ್ಲು ಸಕ್ಕರೆ ಅಥವಾ 1 ಲೋಟ ಬಿಸಿ ಹಾಲಿಗೆ ಚೂರು ಸಕ್ಕರೆ ಹಾಕಿ ನೈವೇದ್ಯಕ್ಕೆ ಇಡ್ಬೋದು. ನಾವು ಯಾವುದೇ ನೈವೇದ್ಯ ಇಟ್ಟರು ಒಂದು ತುಳಸಿ ದಳನ ಹಾಕೋದನ್ನು ಮಾತ್ರ ಮರಿಬಾರ್ದು. ಪ್ರತಿಯೊಂದು ನೈವೇದ್ಯ ನೀವೇನು ಮಾಡಿರ್ತೀರಾ ಇದಕ್ಕೆಲ್ಲನೂ ಕೂಡ ತುಳಸಿ ದಳನ ಹಾಕಿರಲೇಬೇಕು. ಇದು ಕಂಪಲ್ಸರಿ. ಏಕೆಂದರೆ ಆಗ್ಲೇ ಹನುಮಂತನಿಗೆ ಹೊಟ್ಟೆ ತುಂಬೋದು. ಇದಕ್ಕೆ ಒಂದು ಹಿಂದಿನ ಕತೆ ಕೂಡ ಇದೆ. ಒಂದ್ಸಲಿ ಸೀತಾಮಾತೆ ಅಡುಗೆನ ತಯಾರಿ ಮಾಡ್ತಾ ಇರ್ತಾರೆ. ಆಗ ಆ ಪರಿಮಳವನ್ನು ಸೇವಿಸಿ ಹನುಮಂತನಿಗೆ ಹೊಟ್ಟೆ ಹಸಿವಾಗ್ತಾ ಇರುತ್ತೆ. ಆಗ ಸೀತಾಮಾತೆಯ ಹತ್ತಿರ ಬಂದು, ತಾಯಿ ನನಗೆ ತುಂಬ ಹಸಿವಾಗ್ತಿದೆ, ತಿನ್ನೋದಕ್ಕೆ ಏನಾದರೂ ಕೊಡು ತಾಯಿ ಅಂತ ಕೇಳ್ಕೊತಾರೆ. ಆಗ ಸೀತಾದೇವಿ ಮಾಡಿರುವ ಅಡುಗೆಗಳನ್ನೆಲ್ಲ ಬಡಿಸ್ತಾರೆ. ಆದರೂ ಕೂಡ ಹನುಮಂತನಿಗೆ ಹೊಟ್ಟೆ ಮಾತ್ರ ತುಂಬೋದಿಲ್ಲ. ಆಗ ಸೀತಾದೇವಿ ಹತ್ತಿರ ಇನ್ನೂ ಬಡಿಸು ಮಾತೆ ಅಂತ ಕೇಳ್ಕೊಳ್ತಾರೆ. ನೋಡಿದರೆ ಅಲ್ಲಿ ಅಡುಗೆ ಎಲ್ಲ ಖಾಲಿಯಾಗಿರುತ್ತೆ. ಆಗ ಯೋಚಿಸುತ್ತಾ ಮತ್ತೆ ಅಡುಗೆ ಮಾಡಿ ಅದಕ್ಕೆಲ್ಲ ತುಳಸಿ ದಳವನ್ನು ಇಟ್ಟು ಹನುಮಂತನಿಗೆ ಮತ್ತೆ ಊಟವನ್ನು ಬಡಿಸ್ತಾರೆ. ಆಗ ಆ ಊಟವನ್ನು ತಿಂದ ಹನುಮಂತ ಹೊಟ್ಟೆ ತುಂಬಿತು ತಾಯಿ ಅಂತ ಹೇಳ್ತಾರೆ. ಈ ತುಳಸಿ ದಳದ ಹಿಂದಿನ ಕತೆ ಇದು. ಆ ನಂತರ 2 ತುಪ್ಪದ ದೀಪನ ರೆಡಿ ಮಾಡಿಟ್ಕೊಳ್ಳಿ. ಮೊದಲು ತುಪ್ಪ ಹಾಕಿ ಆ ನಂತರ ಬತ್ತಿನ ಇಡಬೇಕು. ಮೊದಲೇ ಬತ್ತಿ ಹಾಕಲೇಬಾರ್ದು. ಇದೆಲ್ಲ ರೆಡಿ ಮಾಡಿಕೊಂಡು ಆದಷ್ಟು ಮೌನವಾಗಿದ್ದು ಹನುಮಂತನ ಆರಾಧಿಸುತ್ತಾ ತಯಾರಿ ಮಾಡ್ಕೋಬೇಕು ಪೂಜೆಗೆ. ಇದಾದ ನಂತರ ತುಪ್ಪದ ಬತ್ತಿನ ರೆಡಿ ಮಾಡಿಟ್ಕೊಳ್ಳಿ. ಇವಾಗ ಹೊಸ್ತಿಲಿಗೆ ಅರಿಶಿನ ಕುಂಕುಮ ರಂಗೋಲಿ ಹಾಕಿ ಆ ನಂತರ ತುಳಸಿ ಕಟ್ಟೆಗೂ ಕೂಡ ಅರಿಶಿನ ಕುಂಕುಮ ಹೂಗಳು ಮತ್ತು ರಂಗೋಲಿನ ಹಾಕಿಬಿಟ್ಟು ರೆಡಿ ಮಾಡಿಟ್ಕೋಬೇಕು. ಗೆಜ್ಜೆ ವಸ್ತ್ರನ ಬಾಗಿಲಿಗೆ ಮತ್ತು ತುಳಸಿ ಗಿಡಕ್ಕೂ ಕೂಡ ಧರಿಸ್ಬೇಕು. ಮತ್ತು ಹೊಸ್ತಿಲಿಗೆ 2 ಮಣ್ಣಿನ ದೀಪವನ್ನು ಹಚ್ಚೋದಕ್ಕೆ ರೆಡಿ ಮಾಡಿ ಇಟ್ಬಿಟ್ಟು ಬರಬೇಕು. ಹಾಗೆ ತುಳಸಿ ಕಟ್ಟೆಗೆ 1 ಮಣ್ಣಿನ ದೀಪವನ್ನು ರೆಡಿ ಮಾಡಿ ಇಟ್ಬಿಟ್ಟು ಬರಬೇಕು. ಇದಾದ ನಂತರ ಮನೆ ಒಳಗಡೆ ಬಂದುಬಿಟ್ಟು ದೀಪವನ್ನು ಹಚ್ಕೋಬೇಕಾಗುತ್ತೆ. 2 ಊದ್ಗಡ್ಡಿನ ತೊಗೊಳ್ಳಿ. ಆ ಊದ್ಗಡ್ಡಿಗೆ ಅರಿಶಿನ ಕುಂಕುಮ ಹೂವನ್ನ ಇಟ್ಕೊಂಡ್ಬಿಟ್ಟು ಬೆಂಕಿ ಪಟ್ಟಣದಿಂದ ಊದ್ಗಡ್ಡಿನ ಹಚ್ಕೋಬೇಕು. ಆಮೇಲೆ ಆ ದೀಪ ಅಂದರೆ ತುಪ್ಪದ ದೀಪ ಏನು ಇಟ್ಕೊಂಡಿರ್ತೀರ ಆ ದೀಪವನ್ನು ಹಚ್ಕೋಬೇಕು. ನಂತರ ಎಲ್ಲ ದೇವರಿಗೂ ಬೆಳಗ್ಬಿಟ್ಟು ನೀವು ಆ 2 ಊದ್ಗಡ್ಡಿ ಏನು ತೊಗೊಂಡಿರ್ತೀರ ಅದನ್ನು ಅಲ್ಲೇ ದೇವರ ಮನೆಯಲ್ಲೇ ಇಡಬೇಕು. ಆಮೇಲೆ ಸಪ್ರೇಟಾಗಿ 2 ಊದ್ಗಡ್ಡಿನ ತೊಗೊಂಡು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಹೂವನ್ನ ಇಟ್ಕೊಂಡ್ಬಿಟ್ಟು ಹೊಸ್ತಿಲ ಹತ್ತಿರ ಬಂದುಬಿಟ್ಟು ದೀಪನ ಹಚ್ಕೊಳ್ಳಿ. ಹಾಗೆ ತುಳಸಿ ಕಟ್ಟೆಗೂ ಕೂಡ ದೀಪನ ಹಚ್ಕೊಳ್ಳಿ. ದೀಪ ಹಚ್ಚಿದ ನಂತರ ಮೊದಲು ಸೂರ್ಯ ದೇವನಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಅಂದರೆ ಏನು ನೀವು ಊದ್ಗಡ್ಡಿ ತೊಗೊಂಡಿರ್ತೀರೋ ಅದನ್ನು ಮೊದಲು ಸೂರ್ಯ ದೇವನಿಗೆ ಬೆಳಗ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡಿಕೊಂಡು. ಅದಾದ ನಂತರ ಹೊಸ್ತಿಲಿಗೆ ನೀವು ಊದ್ಗಡ್ಡಿಯಿಂದ ಬೆಳಗ್ಬಿಟ್ಟು ಮತ್ತು ತುಳಸಿ ಕಟ್ಟೆಗೂ ಕೂಡ ಊದ್ಗಡ್ಡಿಯಿಂದ ಬೆಳಗ್ಬಿಟ್ಟು ಮನಸ್ಸಲ್ಲಿ ಏನಿದೆ ಪ್ರಾರ್ಥನೆ ಹೇಳ್ಕೊಂಬಿಟ್ಟು ಅಲ್ಲೇ ನೀವು ಊದ್ಗಡ್ಡಿನ ಸಿಗಿಸ್ಬೇಕು. ಅಥವಾ ಊದ್ಗಡ್ಡಿ ಸ್ಟ್ಯಾಂಡ್ ಏನಾದ್ರು ಸಪ್ರೇಟಾಗಿ ಎಕ್ಸ್ಟ್ರಾ ಏನಾದ್ರು ಇದ್ದರೆ ಅದನ್ನು ಹೊರಗಡೆ ಒಂದು ಇಟ್ಬಿಟ್ಟು ಅಲ್ಲೂ ಕೂಡ ಊದ್ಗಡ್ಡಿನ ಸಿಗಿಸ್ಬಿಟ್ಟು ಇಟ್ಬಿಟ್ಟು ಬರಬೇಕು. ಇನ್ನು ಕರ್ಪೂರ ತೊಗೊಳ್ಳಿ. ಕರ್ಪೂರನ ತೊಗೊಂಡ್ಬಿಟ್ಟು ಹೊಸ್ತಿಲ ಹತ್ತಿರ ಆರತಿ ಮಾಡಿಬಿಟ್ಟು ಅದನ್ನು ಅಲ್ಲೇ ಇಟ್ಬಿಟ್ಟು ಬರಬೇಕು. ಆ ನಂತರ ಮನೆ ಒಳಗಡೆ ಬಂದುಬಿಟ್ಟು ಹೂವು ಅಕ್ಷತೆನ ಇಟ್ಕೊಂಡ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಕೇಳ್ಕೊಳ್ತಾ ಆ ಹೂವು ಅಕ್ಷತೆನ ಹನುಮಂತನ ವಿಗ್ರಹದ ಮುಂದೆ ಅಥವಾ ಫೋಟೋ ಮುಂದೆ ಹಾಕಿ ಆಮೇಲೆ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ತುಳಸಿ ದಳದಲ್ಲಿ ಹನುಮಂತನಿಗೆ ಅಷ್ಟೋತ್ತರನ ಹೇಳ್ಕೋಬೇಕು. ಇನ್ನು ನೀವು ಅಷ್ಟೋತ್ತರನ ಹೇಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಮಣೆ ಮೇಲೋ ಇಲ್ಲ ಚಾಪೆ ಮೇಲೋ ಇಲ್ಲ ಒಳ್ಳೆ ಬಟ್ಟೆನ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ನೀವು ಕುತ್ಕೊಂಡ್ಬಿಟ್ಟು ಈ ಸ್ತೋತ್ರಗಳನ್ನು ಹೇಳ್ಕೋಬೇಕು. ಯಾವುದೇ ಕಾರಣಕ್ಕೂ ಬರೀ ನೆಲದ ಮೇಲೆ ಕುತ್ಕೊಂಡ್ಬಿಟ್ಟು ಸ್ತೋತ್ರಗಳನ್ನು ಪಠನೆ ಮಾಡಲೇಬಾರ್ದು. ಈ ದಿನ ತಪ್ಪದೆ ಹನುಮಾನ್ ಚಾಲೀಸ್ನ ಓದಲೇಬೇಕು. ಇನ್ನೂ ನಿಮಗೆ ಸಮಯ ಇದೆ ಅನ್ನೋದಿದ್ದರೆ ಸುಂದರಕಾಂಡವನ್ನು ಓದ್ಕೋಬೇಕು.
ಅಥವಾ ವಿಷ್ಣು ಸಹಸ್ರನಾಮವನ್ನಾದರೂ ಹೇಳ್ಕೊಳ್ಳಿ. ನಂತರ ಲಕ್ಷ್ಮೀ ಅಷ್ಟೋತ್ತರನ ಹೇಳ್ಕೊಳ್ಳಿ. ನಾವು ಹನುಮಂತನ ಪೂಜೆ ಮಾಡುವಾಗ ಯಾವುದೇ ಕಾರಣಕ್ಕೂ ಲಕ್ಷ್ಮೀ ನಾರಾಯಣರನ್ನು ಮರಿಬಾರ್ದು. ಅವರು ಕೂಡ ರಾಮ ಸೀತೆ ಅವತಾರನೇ. ಇವರಿಗೆ ನೀವು ಆರಾಧಿಸಿದಷ್ಟು ಹನುಮಂತನಿಗೆ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಆ ಭಗವಂತ ಸಂತೋಷ ಆದ್ರೇ ನಮಗೂ ಒಳ್ಳೆ ಫಲಗಳೇ ಸಿಗೋದು. ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ. ನಾವೇನೇ ಕೆಲಸ ಸಂಕಲ್ಪಗಳನ್ನು ಮಾಡಿಕೊಂಡ್ರು ದೇವರು ನಮ್ಮ ಕೈ ಹಿಡಿದು ನಡೆಸ್ತಾರೆ. ಆ ದಾರಿಲಿ ನೀನು ಹೋಗಬೇಡ, ಈ ದಾರಿಲಿ ಎಚ್ಚರ ಅಂತ ನಮಗೆ ಸೂಚನೆಗಳನ್ನು ಕೊಡ್ತಾರೆ. ನಾವೇನೇ ಅಂದ್ಕೊಂಡ್ರೂ ಕೂಡ ಆ ಕೆಲಸಗಳು ಹೂ ಎತ್ತೋ ರೀತಿಲಿ ಆಗುತ್ತೆ. ಇಷ್ಟು ಸಾಕಲ್ವಾ ನಮ್ಮ ಈ ಒಂದು ಜೀವನಕ್ಕೆ? ಇನ್ನು ಹನುಮಂತನ ತಾರಕ ಮಂತ್ರನ ಹೇಳ್ಕೊಳ್ಳಿ. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ ಅಥವಾ ಜೈ ಶ್ರೀರಾಮ್ ಅಂತ ಆದರೂ ಹೇಳ್ಕೊಳ್ಳಿ. ನಮಗೆ ಓದೋಕೆ ಬರಲ್ಲ ಅನ್ನೋರು ಜೈ ಶ್ರೀರಾಮ್ ಅಂತ 108 ಸಲ ಹೇಳಿ ಅರ್ಚನೆ ಮಾಡಿದ್ರು ಕೂಡ ತುಂಬಾ ಒಳ್ಳೆಯದು. ಇಲ್ಲ ಓಂ ಶ್ರೀ ಆಂಜನೇಯಾಯ ನಮಃ ಅಂತ ಆದರೂ ಹೇಳ್ಕೊಳ್ಳಿ. ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು, ವಿಷ್ಣುವಿಗೆ ಸಂಬಂಧಪಟ್ಟಿದ್ದು, ಹನುಮಂತನಿಗೆ ಸಂಬಂಧಪಟ್ಟಿದ್ದು ಈ ದಿನ ಹೇಳ್ಕೊಳ್ಳೇಬೇಕು ಸ್ತೋತ್ರಗಳನ್ನು ಹೇಳಿದ ಮೇಲೆ ನೈವೇದ್ಯವನ್ನು ತೋರಿಸ್ಬೇಕು ದೇವರಿಗೆ. ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ಹಿಡ್ಕೊಂಡ್ಬಿಟ್ಟು ಅದಕ್ಕೆ ತುಳಸಿ ದಳನ ಹಾಕಿರಬೇಕು. ಆಮೇಲೆ ಆ ನೀರಲ್ಲಿ ಒಂದು ಬಿಡಿ ಹೂನ ಅದ್ಕೊಂಡ್ಬಿಟ್ಟು ನೀರನ್ನು ಅದ್ಕೊಂಡು ಆ ನೈವೇದ್ಯಕ್ಕೆ 3 ಬಾರಿ ತೋರಿಸಿ ದೇವರ ಪಾದದ ಹತ್ತಿರ ಹಾಕಬೇಕು. ಆಗ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳ್ಕೊಳ್ಳಿ. ಆಮೇಲೆ ತೆಂಗಿನಕಾಯಿನ ತೊಗೊಂಡ್ಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಏನಿರುತ್ತೆ ಅದನ್ನು ಹೇಳ್ತಾ ಪ್ರಾರ್ಥನೆ ಮಾಡಿ. ಅದನ್ನು ಭಗವಂತನಿಗೆ ತೋರಿಸಿ ಆ ತೆಂಗಿನಕಾಯಿನ ಒಡೆದ್ಬಿಟ್ಟು ದೇವರ ಮುಂದೆ ಇಡಿ. ಇದಾದ ನಂತರ ತುಪ್ಪದ ಆರತಿನ ಮಾಡ್ಕೊಳ್ಳಿ. ಆಮೇಲೆ ಕರ್ಪೂರದ ಆರತಿ ಮಾಡ್ಕೊಳ್ಳಿ. ಕರ್ಪೂರದ ಆರತಿ ಮಾಡ್ಕೊಂಡಾದ್ಮೇಲೆ ಮತ್ತೆ ತಾಮ್ರದ ಚೆಂಬಲ್ಲಿ ನೀರನ್ನು ತೊಗೊಂಡ್ಬಿಟ್ಟು ಒಂದು ಹೂನ ತೊಗೊಂಡ್ಬಿಟ್ಟು ನೀರಲ್ಲಿ ಅದ್ಕೊಂಡು 3 ಬಾರಿ ಪ್ರೋಕ್ಷಣೆ ಮಾಡಿ ಕರ್ಪೂರದ ಆರತಿಗೆ. ಆಮೇಲೆ ದೇವರ ಪಾದದ ಹತ್ತಿರ ಹಾಕಬೇಕು. ಆಗ ಕರ್ಪೂರ ನೀರಾಂಜನಂ ಸಮರ್ಪಯಾಮಿ ಅಂತ ಹೇಳ್ಕೊಳ್ಳಿ. ಇದಾದ ನಂತರ ನೀವು ಆ ಭಗವಂತನ ಮುಂದೆ ಅರಿಶಿನ ಕುಂಕುಮ ಹಣೆಗೆ ಇಟ್ಕೊಳ್ಳಿ. ಆನಂತರ ನೀವು ಮಾಡಿರುವ ಪೂಜೆಯ ಹೂಗಳು ಏನಿರುತ್ತೆ ಅದರಲ್ಲಿ ಒಂದು ಹೂನ ತೊಗೊಂಡ್ಬಿಟ್ಟು ತಲೆಗೆ ಮುಡ್ಕೊಳ್ಳಿ. ಆಮೇಲೆ ನೀವು ನಿಂತಿರುವ ಜಾಗದಲ್ಲಿ 3 ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಇದಿಷ್ಟು ಪೂಜೆ ಮಾಡುವ ವಿಧಾನ. ಇದಾದ ನಂತರ ಬಾಳೆಹಣ್ಣು ತೊಗೊಂಡ್ಬಿಟ್ಟು ಅರಿಶಿನ ಕುಂಕುಮನ ತೊಗೊಂಡೋಗ್ಬಿಟ್ಟು ನಿಮ್ಮ ಮನೆ ಹತ್ತಿರ ಹಸು ಏನಾದರೂ ಇದ್ದರೆ ಹಸು ಬಾಲಕ್ಕೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಬಾಳೆಹಣ್ಣನ್ನು ತಿನ್ನಿಸಿ ನಂತರ ಬಾಲಕ್ಕೆ ನಮಸ್ಕಾರ ಮಾಡಿಕೊಂಡು ಬನ್ನಿ. ಇದರಿಂದ ಲಕ್ಷ್ಮಿ ಅನುಗ್ರಹ ಅಂದರೆ ಮುಕ್ಕೋಟಿ ದೇವರ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ. ಬಾಳೆಹಣ್ಣು ಅಥವಾ ನೀವು ಮಾಡಿರುವ ಹೆಸರುಬೇಳೆ ಕೋಸಂಬರಿ ಆದರೂ ಸರಿಯೇ ನೀವು ತಿನ್ನಿಸ್ಬಿಟ್ಟು ಬರ್ಬೋದು, ತುಂಬ ಒಳ್ಳೆಯದು. ಆಮೇಲೆ ಹನುಮಂತನ ದೇವಸ್ಥಾನಕ್ಕೆ ಹೋಗಬೇಕು. ಮನೆಗೆ ಬಂದು ತುಳಸಿ ಹಾರ ಅಥವಾ ವಿಳೆದೆಲೆ ಹಾರ ಅಥವಾ ವಡೆ ಹಾರ ಈ 3ರಲ್ಲಿ ಯಾವುದಾದ್ರೂ ಸರಿ ಹನುಮಂತನಿಗೆ ಸಲ್ಲಿಸ್ಬೋದು. ಇಲ್ಲ ಈ 3 ನಾವು ಕೊಡ್ತೀವಿ ನಮಗೆ ಶಕ್ತಿ ಇದೆ ಅಂದರೆ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಒಳ್ಳೆಯದು ಕೊಡ್ಬೋದು. ಇದೆಲ್ಲ ಮಾಡುವಾಗಲೂ ಮೌನವಾಗಿರಿ, ಯಾರ ಹತ್ತಿರನೂ ಮಾತಾಡಬೇಡಿ. ಆನಂತರ ದೇವಸ್ಥಾನಕ್ಕೆ ಹೋಗಿ ಈ 3 ಹಾರದಲ್ಲಿ ಅಥವಾ 3 ಮಾಲೆಗಳಲ್ಲಿ ಯಾವುದಾದ್ರೂ ಸರಿ ನೀವು ಕೊಡ್ಬೋದು. ತುಂಬ ಅಂದರೆ ತುಂಬ ಒಳ್ಳೆಯದು. ಇನ್ನು ದೇವಸ್ಥಾನದಲ್ಲಿ ಏನಾದ್ರು ಕೋತಿಗಳು ಸಿಕ್ಕಿದ್ರೆ ಆ ಕೋತಿಗಳಿಗೂ ಕೂಡ ಬಾಳೆಹಣ್ಣನ್ನು ತಿನ್ನಿಸೋದು ಮಾತ್ರ ಮರಿಬೇಡಿ. ಇದು ಕೂಡ ತುಂಬಾ ಒಳ್ಳೆಯದು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವೇನು ತೊಗೊಂಡೋಗಿರ್ತೀರ ಹಾರವನ್ನು ದೇವರಿಗೆ ಅರ್ಪಣೆ ಮಾಡಿ ದೇವರ ದರ್ಶನ ಮಾಡ್ಕೊಂಬಿಟ್ಟು ಆರತಿ ತೊಗೊಂಡು ತೀರ್ಥ ತೊಗೊಂಡು ಆಮೇಲೆ ಕೋತಿಗಳು ಏನಾದ್ರು ಆ ದೇವಸ್ಥಾನದಲ್ಲಿ ಸಿಕ್ಕಿದ್ರೆ ಅದಕ್ಕೂ ಕೂಡ ಬಾಳೆಹಣ್ಣನ್ನು ತಿನ್ನಿಸ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ನೀವು ಆಮೇಲೆ ಮನೆಗೆ ಬರ್ಬೋದು. ಇದಿಷ್ಟು ಪೂಜೆಗಳು ನೀವು ಮಾಡ್ಕೊಳ್ಳೋವರೆಗೂ ಕೂಡ ಆದಷ್ಟು ಉಪವಾಸ ಇರಬೇಕು. ಅಂದರೆ ನೀವು ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಉಪವಾಸ ಇದ್ದರೆ ಸಾಕು. ಇಡೀ ದಿನ ಅಥವಾ ಪೂರ್ತಿ ದಿನ ಉಪವಾಸ ಇರಬೇಕು ಅಂತ ಏನೂ ಇಲ್ಲ. ಮನೆಯಲ್ಲಿ ಪೂಜೆ ಮುಗಿಸಿದ್ಮೇಲೆ ಆಮೇಲೆ ನೀವು ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಉಪವಾಸ ಇದ್ದರೆ ಸಾಕು. ಇನ್ನು ಮನೆಗೆ ಬಂದ ಮೇಲೆ ನೈವೇದ್ಯ ಏನು ಮಾಡಿರ್ತೀರ ಅದನ್ನೆಲ್ಲ ಮನೆಯವ್ರಿಗೂ ಕೊಟ್ಟು ನೀವು ತಗೊಳ್ಳಿ. ಇನ್ನು ಸಂಜೆ ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ದೇವರಿಗೆ ದೀಪ ಹಚ್ಚಿ ಹೊಸ್ತಿಲಿಗೆ ದೀಪ ಹಚ್ಚಿ ಸರಳವಾಗಿ ಪೂಜೆ ಮಾಡ್ಕೊಳ್ಳಿ. ಮತ್ತೆ ನೀವು ಸ್ತೋತ್ರನ ಹೇಳ್ಕೋಬೇಕು ಅಂತ ಏನೂ ಇಲ್ಲ, ಸರಳವಾಗಿ ಪೂಜೆನ ಮಾಡಿಕೊಂಡ್ರೆ ಸಾಕು. ಇನ್ನು ಮಾರನೇ ದಿನ ಭಾನುವಾರ ದೇವರ ಮನೆಯಲ್ಲಿರುವ ಹಿಂದಿನ ದಿನದ ಹೂಗಳು ಏನಿರುತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಯಥಾ ಪ್ರಕಾರ ಆ ದಿನದ ಸರಳ ಪೂಜೆನ ಮಾಡ್ಕೋಬೋದು. ಇದಿಷ್ಟು ಕೂಡ ಹನುಮಾನ್ ಜಯಂತಿ ಹಬ್ಬದ ದಿನ ಪೂಜೆ ಮಾಡುವ ಸರಳವಾದ ವಿಧಾನ.
ನನಗೆ ತಿಳಿದಿರೋ ಒಂದು ಪೂಜೆಯ ವಿಚಾರಗಳನ್ನು ನಿಮಗೆ ತಿಳಿಸಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಾಗಿ ಹೇಳಿದರೆ ಕ್ಷಮಿಸಿ. ನಿಮಗೆ ಗೊತ್ತಿರುವ ಪೂಜೆಯ ಮಾಹಿತಿಗಳನ್ನು ನನಗೂ ಕೂಡ ತಿಳಿಸ್ಕೊಡಿ ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ಹನುಮಾನ್ ಜಯಂತಿಯ ಪೂಜೆಯ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಬಜರಂಗಬಲಿ.